ಹಾಯ್ ಹೆಲೋ ನಮಸ್ತೆ. ವಿಸ್ಡಮ್ ಬೈಸ್ನ ಹೊಸ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ನಾನು ಸಾರಾ ಮಸ್ಕೂರ್ ನಿಸ್ಸಾ, ಸಹಾಯಕ ಪ್ರಾಧ್ಯಾಪಕಿ ಕನ್ನಡ ವಿಭಾಗ. ನಾವು ಕೊನೆಯ ಸಂಚಿಕೆಯಲ್ಲಿ ಹೇಳಿದ ಹಾಗೇನೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಅದರ ಭಾಗವಾಗಿ ನಾವಿವತ್ತು ಮನಾಲಿಯ ಮಣ್ಣಿನಲ್ಲಿದ್ದೇವೆ. ದಕ್ಷಿಣದಿಂದ ಉತ್ತರದ ಕಡೆಗೆ ಪ್ರಯಾಣ ಬೆಳೆಸಿದಾಗ ನಾವು ಅನುಭವಿಸಿದಂತಹ ಹಲವಾರು ಅನುಭವಗಳಿರ್ಬೋದು, ಅದೇ ರೀತಿಯಾದಂತಹ ಹೊಸ ಹೊಸ ಆಲೋಚನೆಗಳಾಗಿರ್ಬೋದು, ಆಹಾರ ಕ್ರಮಗಳಾಗಿರ್ಬೋದು, ಹೊಸ ಹೊಸ ಜನರ ಸಂಪರ್ಕಗಳಾಗಿರ್ಬೋದು, ನಮ್ಮನ್ನು ಒಂದು ಹೊಸ ಪ್ರಪಂಚಕ್ಕೆ ಬರಸೆಳೆದಿದೆ ಎನ್ನುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಎನ್ನುವಂತಹದ್ದು. ಇದೇ ರೀತಿಯಾಗಿ ಜೀವನದಲ್ಲಿ ನಾವು ಕಲ್ಕೊಂಡಂಥ ಅದೆಷ್ಟೋ ಸಮಯಗಳನ್ನು ಒತ್ತಡಗಳಿಂದ, ಕೆಲಸದ ಒತ್ತಡಗಳಾಗಿರ್ಬೋದು, ಮನೆಯ ಒತ್ತಡಗಳಾಗಿರ್ಬೋದು, ಹಲವಾರು ವಿಶೇಷಗಳಿಂದಾಗಿ ನಮ್ಮನ್ನು ನಾವು ಕಲ್ಕೊಂಡಂತಹದ್ದನ್ನು ಈ ರೀತಿಯಾದಂಥ ಒಂದು ಪ್ರಯಾಣ ನಮ್ಮನ್ನು ನಾವಾಗಿ ತೆರೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುತ್ತೇವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇವತ್ತಿನ ಈ ಅನುಭವ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಇವತ್ತಿನ ಈ ಅನುಭವ ಏನನ್ನು ನಮಗೆ ತಿಳಿಸಿಕೊಡ್ತಾ ಇದೆ ಅಂತ ಹೇಳಿದರೆ, ನಾವು ದಕ್ಷಿಣದಲ್ಲಿ ಎಷ್ಟು ಸೆಕೆ ಅಂತ ಹೇಳ್ತಾ ಇದ್ದೇವೆ, ಉತ್ತರಕ್ಕೆ ಬರುವಾಗ ಅದರ ಅನುಭವ ಇಲ್ಲದೆ ಭಿನ್ನವಾದಂಥ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತಹದ್ದು, ಜೀವನದ ಪ್ರತಿಯೊಂದು ಕ್ಷಣವನ್ನು ಪ್ರತಿ ನಿಮಿಷದಲ್ಲೂ ಕೂಡ ಆಸ್ವಾದಿಸಬೇಕು ಎನ್ನುವುದಕ್ಕೆ ಇದೊಂದು ಉದಾಹರಣೆ. ನಾವಾಗಿದ್ದುಕೊಂಡು ನಮ್ಮನ್ನು ನಾವು ಮತ್ತೆ ಮಕ್ಕಳ ಕಡೆಗೆ, ವಿದ್ಯಾರ್ಥಿ ಜೀವನಕ್ಕೆ ಸೆಳೆಯೋದರ ಕಡೆಗೆ ನಾವು ಹೋಗಬೇಕು. ನಾವು ಕೆಲವೊಂದು ದಿನಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವ ಮೂಲಕ ಈ ರೀತಿಯಾದಂಥ ಅನುಭವಗಳನ್ನು ಪಡೆಯುವ ಮೂಲಕ ನಾವು ಪುಸ್ತಕದಲ್ಲಿ ಓದಿದಂಥ ಅದೆಷ್ಟೋ ಅನುಭವಗಳನ್ನು ಇವತ್ತು ನಿಜ ಜೀವನದಲ್ಲಿ ಅನುಭವಿಸ್ತಾ ಇದ್ದೇವೆ ಎನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಹಿಮಾಚಲ ಪ್ರದೇಶ ಅಂದರೆ ಹಾಗಿದೆ, ಪಂಜಾಬ್ ಅಂದರೆ ಹೀಗಿದೆ, ಅಲ್ಲಿರುವಂಥ ಹವಾಮಾನ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೊಸ ಹೊಸ ಅನುಭವಗಳನ್ನು ಕೊಟ್ಟಿದೆ ಎನ್ನುವುದರಲ್ಲಿ ಯಾವುದೇ ಮಾತಿಲ್ಲದೆ ಮತ್ತೊಮ್ಮೆ ದೇಶವನ್ನೊಮ್ಮೆ ಸುತ್ತಿ ನೋಡು, ಕೋಶವನ್ನೊಮ್ಮೆ ಓದಿ ನೋಡು ಎನ್ನುವುದನ್ನು ಮತ್ತೊಮ್ಮೆ ನಾನು ಸಾಬೀತುಪಡಿಸ್ತಾ ಇದ್ದೇನೆ. ಧನ್ಯವಾದಗಳು.